ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವನ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ಅಂದರೆ ಈ ಒಂದು ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ, ಈ ರಾಶಿಯವರು 2024 ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದುವ ಅದೃಷ್ಟವಂತರು. ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಿಜ ಇದು. ನಾನು ಯಾವ ಥರ ವಿಡಿಯೋ ಹಾಕ್ತೇನೆ ಅಂದರೆ, ಯಾವುದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಯಾವುದರಿಂದ ನಿಮಗೆ ಒಂದು ನೆಮ್ಮದಿ ಸಿಗುತ್ತೆ ಅಂತ ವಿಡಿಯೋನ ಮಾತ್ರ ಇದರಲ್ಲಿ ಹಾಕ್ತೇನೆ. ಖಂಡಿತವಾಗ್ಲೂ ಹಾಕ್ತೇನೆ. ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಯಾರ್ಯಾರು ಮನೆ ಹೊಂದುವಂಥ ರಾಶಿಯವರು, ಅದೃಷ್ಟವಂತ ರಾಶಿಯವರು 2024ರಲ್ಲಿ ಅಂತ ಹೇಳಿದ್ದೇನೆ. ಅದು ಕೂಡ ನನ್ನ ಶಿವದೇವರ ಮತ್ತು ಕೊರಗಜ್ಜನ ದೈವದ ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ಆಸೆ ಏನಿದೆ ಅದು ಆದಷ್ಟು ಬೇಗ ಫುಲ್ಫಿಲ್ ಆಗಲಿ ಅಂತ ಹೇಳ್ತಾ, ಈ ಒಂದು ಶ್ರೀಮಂತಿಕೆ ಬರುವಂಥದ್ದು ಕೂಡ ಅದು ಯಾವ ರಾಶಿಯವರಿಗೆ ಅನ್ನೋದನ್ನು ಹೇಳ್ತೇನೆ. ಹಾಗೆಯೇ ಆದಷ್ಟು ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ತಾನೆ ಮರೆಯಬಾರ್ದು. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಏನೇ ಸಮಸ್ಯೆ ಇದ್ದರೂ, ಏನೇ ಒಂದು ವಿಷಯಸ್ ಇದ್ದರೂ ಅಥವಾ ಏನೇ ಇದ್ದರೂ ನೀವು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಖಂಡಿತವಾಗ್ಲೂ ನಾನು ಅದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ಖಂಡಿತವಾಗ್ಲೂ ಕೊಡ್ತೇನೆ. ಏನೇ ಆಗಲಿ, ಯಾವುದೇ ನಿಮ್ಮ ಸಮಸ್ಯೆ ಇರಲಿ ಅಥವಾ ಏನೇ ಒಂದು ಬೇಸರ ಇರಲಿ ಅಥವಾ ನಿಮ್ಮ ಏನು ಆಸೆಗಳು ಈಡೇರ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದನ್ನು ಯಾವ ಥರದ ಒಂದು ಪ್ರಶ್ನೆ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಸಿದ್ಧಳಾಗಿರ್ತೇನೆ. ಶಿವದೇವರ ಮತ್ತು ಕೊರಗಜ್ಜ ದೈವದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಮತ್ತು ಈ ಒಂದು ರಾಶಿಯವರು 2024ರಲ್ಲಿ ಖಂಡಿತವಾಗ್ಲೂ ಒಂದು ಶ್ರೀಮಂತಿಕೆ ಇದ್ದರೆ ಅದು ದುಪ್ಪಟ್ಟಾಗುವಂಥದ್ದು ಮತ್ತು ಆರ್ಥಿಕ ಪರಿಸ್ಥಿತಿ, ಹಣದ ಹರಿವು ತುಂಬಾ ಒಳ್ಳೆ ಮಟ್ಟಕ್ಕೆ ಹೋಗುವಂಥದ್ದು. ಇದು 100ಕ್ಕೆ 100ರಷ್ಟು ನಿಜ. ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ತಮ್ಮ ಬದುಕಲ್ಲಿ ಆರ್ಥಿಕವಾಗಿ ಏಳಿಗೆ ಆಗಲಿ ಅಂತ ಬಯಸುವುದು ಸಹಜ. ಇದೀಗ 2024ರ ವೇಳೆಗೆ ಕೆಲವು ರಾಶಿಚಕ್ರಗಳ ಆರ್ಥಿಕ ಸ್ಥಿತಿ ದುಪ್ಪಟ್ಟಾಗುವುದು. ಅತ್ಯಂತ ಶ್ರೀಮಂತಿಕೆಯನ್ನು ಅನುಭವಿಸುವರು. ಯಾವೆಲ್ಲ ರಾಶಿಯವರು 2024ರಲ್ಲಿ ಅಪಾರ ಹಣವನ್ನು ಗಳಿಸ್ತಾರೆ. ಖಂಡಿತವಾಗ್ಲೂ ಇದು ನಡೆಯುತ್ತೆ. ಹೊಸ ವರ್ಷ ಎಂದರೆ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಬದುಕಿನ ಹೊಸತನ ಮೂಡಲಿ ಅಂತ ಬಯಸ್ತಾರೆ. ನಾವೆಲ್ಲರೂ ಅಲ್ವಾ ಸಾಮಾನ್ಯವಾಗಿ. ವಿಶೇಷವಾಗಿ ಆರ್ಥಿಕ ಸ್ಥಿತಿಯ ಸುಧಾರಣೆ ಆಗಲಿ ಅನ್ನುವ ಹಂಬಲ ಎಲ್ಲರಿಗೂ ಇರುವಂಥದ್ದು. ಆದರೆ ಕೆಲವರಿಗೆ ಅದು ಸ್ವಲ್ಪ ನಿರಾಶೆ ಆಗುವಂಥದ್ದು. ಕೆಲವೊಂದು ವರ್ಷ ಅದು ಒಂದು ವರ್ಷದಲ್ಲಿ ಕೆಲವರಿಗೆ ಈಡೇರುತ್ತೆ, ಇನ್ನೊಂದು ವರ್ಷದಲ್ಲಿ ಮತ್ತೆ ಕೆಲವರಿಗೆ ಈಡೇರುವಂಥದ್ದು. ಹಾಗೆಯೇ ಅದರೊಟ್ಟಿಗೆ ಆರ್ಥಿಕವಾಗಿ ಹಿನ್ನಡೆ ಅಥವಾ ಲಾಭವನ್ನು ಸಹ ಪಡೆದುಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಇದೀಗ ಜ್ಯೋತಿಷ್ಯ ಶಾಸ್ತ್ರ ಹೇಳುವ ಪ್ರಕಾರ 2024ರ ವರ್ಷವು ಎಲ್ಲ ರಾಶಿಯವರಿಗೂ ಒಳಿತನ್ನು ಮಾಡುವುದು. ಅದರಲ್ಲೂ ವಿಶೇಷವಾಗಿ ಈ ರಾಶಿಯವರಿಗೆ ಅದ್ಭುತವಾದ ಶ್ರೀಮಂತಿಕೆ ಬರುವುದು. ಆರ್ಥಿಕ ಸ್ಥಿತಿಯು ಬಹಳ ಎತ್ತರ ಮಟ್ಟದಲ್ಲಿ ಇರುತ್ತದೆ. ಹಾಗಾದರೆ ಆ ರಾಶಿ ಚಕ್ರಗಳು ಯಾವುವು, ಅವು ಎಂಥ ಬದಲಾವಣೆ ಹಾಗೂ ಶ್ರೀಮಂತಿಕೆಯನ್ನು ಅನುಭವಿಸಲಿದ್ದಾರೆ ಆ ರಾಶಿಯವರು? ಈಗಾಗಲೇ ನಾನು ಆ ಮನೆಯ ಒಂದು ಯಾರೆಲ್ಲ ಹೊಂದ್ಬೋದು 2024ರಲ್ಲಿ ಯಾವ ರಾಶಿಯವರಿಗೆ ಯೋಗ ಇದೆ ಅನ್ನೋದನ್ನು ಹಾಕಿದ್ದಕ್ಕೆ ತುಂಬ ಒಳ್ಳೆಯ ಪ್ರತಿಕ್ರಿಯಿಸಿದ್ದೀರಾ, ತುಂಬ ಒಳ್ಳೆ ಅದಕ್ಕೆ ಕಮೆಂಟ್ ಕೂಡ ಹಾಕಿದ್ದೀರಾ. ಹಾಗೆ ಇದನ್ನು ಕೂಡ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ಅದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸುಮ್ಮನೆ ಒಟ್ಟಾರೆ ಹಾಕೋದಿಲ್ಲ. ಯಾವುದು ಹಾಕಬೇಕು, ಯಾವುದು ನನ್ನ ವೀಕ್ಷಕರಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಹಾಕುವಂಥದ್ದು. ಇದು ಕೂಡ 100% ನಿಜವಾಗುತ್ತೆ. ಯಾವೆಲ್ಲ ರಾಶಿಯವರಿಗೆ ಒಂದು ಅದ್ಭುತ ಅಂದರೆ ಈಗಾಗಲೇ ಶ್ರೀಮಂತಿಕೆ ಇದ್ದರೆ ಅದು ದುಪ್ಪಟ್ಟಾಗುವಂಥದ್ದು, ಆರ್ಥಿಕ ಪರಿಸ್ಥಿತಿ ಒಳ್ಳೆಯ ರೀತಿಯಲ್ಲಿ ಆಗುವಂಥದ್ದು, ಹಣದ ಹರಿವು ಹೆಚ್ಚಾಗುವಂಥದ್ದು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿಯವರಿಗೆ. ಈ ರಾಶಿಯವರು ಕ್ರಿಯಾಶೀಲತೆಯನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ. ತಾವು ಮಾಡುವ ಕೆಲಸದಲ್ಲಿ ಮಹತ್ವಾಕಾಂಕ್ಷೆ ಹೊಂದಿರ್ತಾರೆ. ಶ್ರಮಜೀವಿಗಳಾದ ಇವರು ಹೆಚ್ಚು ಗಳಿಕೆಗೆ ಶ್ರಮ ವಹಿಸುತ್ತಾರೆ. ಇದೀಗ 2024ರ ವರ್ಷ ಇವರ ಶ್ರಮಕ್ಕೆ ಸೂಕ್ತ ಫಲಿತಾಂಶ ತಂದುಕೊಡಲಿದೆ. ಗ್ರಹಗಳ ಸಂಚಾರ ಹಾಗೂ ಪ್ರಭಾವದಿಂದಾಗಿ ಒಂದಷ್ಟು ಕೆಲಸಗಳು ಕೈಗೂಡಿ ಬರುತ್ತದೆ. ಅವುಗಳಿಂದ ಸಾಕಷ್ಟು ಲಾಭ ಉಂಟಾಗುವುದು. ನೈಸರ್ಗಿಕವಾಗಿಯೇ ನಾಯಕತ್ವ ಗುಣವನ್ನು ಹೊಂದಿರುವ ಇವರು ತಾವು ನಿರ್ವಹಿಸುವ ಕೆಲಸದಲ್ಲಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವರು. ಅದು ಅವರಿಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುವುದು. ಇವರ ಈ ಸ್ವಭಾವ ಮತ್ತು ಗ್ರಹಗಳ ಆಶೀರ್ವಾದದಿಂದಾಗಿ ಅತ್ಯದ್ಭುತವಾದ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ ಮೇಷರಾಶಿಯವರು. ಖಂಡಿತವಾಗ್ಲೂ ಇದು ಸತ್ಯ. ಹಾಗೆ ನೆಕ್ಸ್ಟ್ ನೋಡೋದಾದರೆ ವೃಷಭರಾಶಿಯವರು. ಈ ರಾಶಿಯವರು ಸಂಶೋಧನಾ ಸ್ವಭಾವದವರು. ಹೊಸ ಸಂಗತಿಗಳನ್ನು ಸಂಶೋಧಿಸುವುದು, ಅದನ್ನು ಪ್ರಾಯೋಗಿಕವಾಗಿ ಕೆಲಸ ನಿರ್ವಹಿಸುವರು. ಇವರ ಪರಿಶ್ರಮ ಹಾಗೂ ಹೊಸ ಸಂಶೋಧನೆಗಳಿಗೆ 2024ರ ವರ್ಷವು ಅದ್ಭುತ ಫಲಿತಾಂಶ ತಂದುಕೊಡುವುದು. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯುವುದು. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವ ಇವರ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶ ದೊರೆಯುವುದು. ರಿಯಲ್ ಎಸ್ಟೇಟ್, ಹಣಕಾಸು ಕ್ಷೇತ್ರದಲ್ಲಿ ಯಶಸ್ಸು ದೊರೆಯುವುದು. ಈಗಿನ ಸ್ಥಿತಿಗಿಂತ ದುಪ್ಪಟ್ಟು ಲಾಭವನ್ನು ಪಡೆದು ಶ್ರೀಮಂತರಾಗುವರು ವೃಷಭ ರಾಶಿಯವರು. ಆರ್ಥಿಕ ಲಾಭ ಮತ್ತು ಶ್ರೀಮಂತಿಕೆ ಇವರಿಗೆ ಹೆಚ್ಚು ಹಾಗೂ ಆತ್ಮವಿಶ್ವಾಸವನ್ನು ತಂದುಕೊಡುವುದು. ಜೊತೆಗೆ ಹೊಸ ಕೆಲಸಗಳಿಗೆ ಮುಂದಾಗಲು ಪ್ರಚೋದನೆ ದೊರೆಯುವುದು. ಖಂಡಿತವಾಗ್ಲೂ ಇದು ನಿಜ. ಈ ಒಂದು 2024ರಲ್ಲಿ ವೃಷಭರಾಶಿಯವರಿಗೂ ಕೂಡ ತುಂಬಾ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ
ಹಣದ ಹರಿವು ಹೆಚ್ಚಾಗುವಂಥದ್ದು. ಈಗಾಗಲೇ ನಮಗೆ ಶ್ರೀಮಂತಿಕೆ ಇದೆ, ಇನ್ನೇನು ಶ್ರೀಮಂತಿಕೆ ಬರುವುದು ಅಂತ ಅದು ಹೇಳಬೇಡಿ. ದುಪ್ಪಟ್ಟು ಆಗುವಂಥದ್ದು, ಇನ್ನಷ್ಟು ಶ್ರೀಮಂತಿಗೆ ಬರುವಂಥದ್ದು. ಅದು ಶ್ರೀಮಂತಿಗೆ ಬರುವುದನ್ನು ಯಾರೂ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ. ಎಷ್ಟು ಇದ್ದರೂ ನಮಗೆ ಅದು ಬರ್ತಾ ಇದ್ರೇ ಒಳ್ಳೆಯದು ಅಲ್ವಾ. ಹಾಗೆ ಮುಂದಿನ ರಾಶಿ ನೋಡೋದಾದರೆ ಕನ್ಯಾ ರಾಶಿಯವರಿಗೆ. ಈ ರಾಶಿಯವರು ಸಾಮಾನ್ಯವಾಗಿ ವಿಶ್ಲೇಷಣಾತ್ಮಕ ಮಾನಸಿಕ ಸ್ಥಿತಿಯನ್ನು ಹೊಂದಿರ್ತಾರೆ. ಪ್ರತಿಯೊಂದು ಕೆಲಸ ಕಾರ್ಯಗಳು ಹೇಗೆ ನೆರವೇರಬೇಕು ಅನ್ನುವ ಯೋಚನೆ ಇವರ ಬಳಿ ಇರುತ್ತವೆ. ಹಾಗಾಗಿ ಇವರು ಕೈಗೊಂಡ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವರು. ಇದರ ಪರಿಣಾಮದಿಂದ ಉತ್ತಮ ಲಾಭದಾಯಕ ಫಲಿತಾಂಶ ದೊರೆಯುವುದು. ಇವರ ಬುದ್ಧಿವಂತಿಕೆ, ಹೂಡಿಕೆ ಹಾಗೂ ಉಳಿತಾಯ ಯೋಜನೆಗಳು ಇವರ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿ ಇರಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರ ಈ ಎಲ್ಲ ಗುಣಗಳು 2024 ವರ್ಷವು ಹೆಚ್ಚು ಲಾಭ ಮತ್ತು ಶ್ರೀಮಂತಿಕೆಯನ್ನು ತಂದುಕೊಡುವುದು. ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮತ್ತು ಲಾಭ ದೊರೆಯುವುದು. ವೈಯಕ್ತಿಕ ಜೀವನವು ಉತ್ತಮ ರೀತಿಯಲ್ಲಿ ಸಾಗುವುದು. ಯಾರದು? ಕನ್ಯಾ ರಾಶಿಯವರಿಗೂ ಕೂಡ ತುಂಬಾ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ಆರ್ಥಿಕ ಸ್ಥಿತಿ ಆಗಿರ್ಬೋದು ಅಥವಾ ಸಂಸಾರ ಕುಟುಂಬದ ಒಂದು ಇದು ಆಗಿರ್ಬೋದು, ತುಂಬಾ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ರಾಶಿ ಮಕರ ರಾಶಿ. ಅವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ ಹೇಗೆ ಅಂದರೆ, ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ವ್ಯಕ್ತಿಗಳು ಇವರ ಈ ಸ್ವಭಾವ ಯಶಸ್ಸು ಶಿಸ್ತನ್ನು ಕಲಿಸುವುದು. ಇವರಿಗೆ 2024 ವರ್ಷವು ಪ್ರತಿ ಜೀವನದಲ್ಲಿ ಉತ್ತಮ ಸ್ಥಿತಿ ಒದಗಿಸಿಕೊಡುವುದು. ವ್ಯಾಪಾರ ಮತ್ತು ಉದ್ಯಮದಲ್ಲಿ ಸ್ಥಿರವಾದ ಪ್ರಗತಿ ಕಂಡುಕೊಳ್ಳಲು ಸಹಾಯ ಆಗುವುದು. ಹೊಸ ವರ್ಷವು ಆರ್ಥಿಕ ಸ್ಥಿತಿಯನ್ನು ಉತ್ತುಂಗಕ್ಕೆ ತರುವುದು. ವ್ಯಾಪಾರ ಮತ್ತು ವೃತ್ತಿ ಜೀವನವು ಪ್ರಗತಿಯನ್ನು ತರುವುದು. ಇವರ ಕೆಲಸದ ರೀತಿಯ ಹೂಡಿಕೆಯ ಬುದ್ಧಿವಂತಿಕೆಯು ಹೆಚ್ಚು ಆದಾಯವನ್ನು ತಂದುಕೊಡುತ್ತದೆ. ಮಕರ ರಾಶಿಯವರಿಗೆ ಅತಿಯಾದ ಪರಿಶ್ರಮಕ್ಕೆ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತದೆ. 2024ರಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳಲ್ಲಿ ಮಕರ ರಾಶಿಯು ಒಂದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಉತ್ತಮ ಜೀವನ ಮತ್ತು ಶ್ರೀಮಂತಿಕೆಯು ಇವರಿಗೆ ಹೊಸ ಯೋಚನೆ ಕೈಗೊಳ್ಳುವಂತೆ ಸ್ಫೂರ್ತಿ ನೀಡುವಂಥದ್ದು. ಈ 4 ರಾಶಿಯವರು ಹೊಸ ವರ್ಷದಲ್ಲಿ ಶ್ರೀಮಂತಿಕೆ ಜೀವನ ನಡೆಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ, 100ಕ್ಕೆ 100% ಇದು ನಿಜ. ಹಾಗೆಯೇ ಯಾವುದೇ ರೀತಿಯ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಇವರು ಈ ಒಂದು ರಾಶಿಯವರು ಖಂಡಿತವಾಗಲೂ ಎದುರಿಸುವುದಿಲ್ಲ. ಆದಷ್ಟು ಈ ಒಂದು ಏನು ರಾಶಿ ಇರುತ್ತೆ, 4 ರಾಶಿ ಮತ್ತು ಮನೆಯ ಒಂದು ಯಾರಿಗೆ ಒಂದು ಯೋಗ ಇರುವಂಥದ್ದು ಅಂತ ಹೇಳಿದ್ದೇನೆ, ಅವರಿಗೆಲ್ಲ ಆಸೆಕಾಂಕ್ಷೆಗಳು ಎಲ್ಲವೂ ಅವರಿಗೆ ಈಡೇರಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ.